ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಚಿಕನ್ ವಿಂಗ್ಸ್ ಒಂದು ಯುನೀಕ್ ಟ್ವಿಸ್ಟ್ ಆದ ರೆಸಿಪಿ ತಂದಿದ್ದೀನಿ. ಬುನಾ ಚಿಕನ್ ವಿಂಗ್ಸ್. ಯಾವಾಗ ನಾನು ಆಲ್ಮೋಸ್ಟ್ ಚೈನೀಸ್ ಟೈಪ್ ಮಾಡಿದೆ ವಿಂಗ್ಸ್ ಅಂದ್ರೆ, ಹಾಗೆಲ್ಲ ನನ್ನ ಮಕ್ಕಳಿಗೆ ಇಂಡಿಯನ್ ಸ್ಟೈಲ್ ಇಷ್ಟ ಆಗೋದಿಲ್ಲ ವಿಂಗ್ಸ್ ಅಂದ್ರೆ, ಅದಕ್ಕೋಸ್ಕರ ಅದ್ರಲ್ಲಿ ಇವತ್ತು ನಾನು ಮಾಡ್ತಿದ್ದೇನೆ ಬುನಾ ಚಿಕನ್ ವಿಂಗ್ಸ್. ನೋಡಿ, ಟ್ರೈ ಮಾಡಿ ನೋಡಿ, ಈಸಿ ಉಂಟು ರೆಸಿಪಿ. ಬನ್ನಿ, ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ನಮ್ಮ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಬುನಾ ಚಿಕನ್ ವಿಂಗ್ಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬಾ ಟೇಸ್ಟಿಯಾಗಿ ಬರ್ತದೆ, ಟ್ರೈ ಮಾಡಿ ನೋಡಿ ಇದನ್ನು. ಮೊದಲಿಗೆ ನಾವು ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ಫಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಹಳದಿ, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲಾ ಪೌಡರ್, ಮತ್ತೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 5 ಗ್ರೀನ್ ಚಿಲ್ಲೀಸ್ ಅನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ, 2 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ನೀವು ಚಿಲ್ಲಿ ಪೌಡರ್ ಹಾಕೋದಾದ್ರೆ 1 ಸಾಕು, ಯಾಕಂದ್ರೆ ಅದು ಖಾರ ಇರ್ತದಲ್ಲ. ಇದು ನಾನು ಆಕ್ಚುಲಿ ಕಲರ್ಗೋಸ್ಕರ ಹಾಕಿದ್ದು. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ, ಒಂದೆರಡು ದೊಡ್ಡ ಸ್ಪೂನ್ ಕರ್ಡ್ಸ್ ಅನ್ನು ಹಾಕಿ, ಮೊಸರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದೊಂದು 15 to 20 ಮಿನಿಟ್ಸ್ ಹಾಗೆ ಇರಲಿ. ಅಷ್ಟುವರೆಗೆ ನಾವು ಬುನಾ ಮಸಾಲ ಮಾಡುವ. ಬುನಾ ಮಸಾಲ ಮಾಡಲಿಕ್ಕೆ 1-2 ಟೀ ಸ್ಪೂನ್ ಕೊತ್ತಂಬರಿ, 2 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಪೆಪ್ಪರ್, 3 ಏಲಕ್ಕಿ, ಮತ್ತೆ 4-5 ಲವಂಗವನ್ನು ತಕೊಂಡು ಸಾಲ್ಟ್ ಹಾಕಿ ಫ್ರೈ ಮಾಡಿ. ಇದು ಅರೋಮಾ ಬರ್ತದಲ್ಲ, ಅಂದ್ರೆ ಸ್ಮೆಲ್ ಬರ್ತದೆ ಒಳ್ಳೆ. ಹಾಗೆ ಇದನ್ನು ಆಫ್ ಮಾಡಿ, ಇದನ್ನು ಕೂಲ್ ಮಾಡಿ ಮತ್ತೆ ಗ್ರೈಂಡ್ ಮಾಡಿ. ನೋಡಿ, ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ನಾನು. ಈಗ ಒಂದು ಬಾಣಲಿಗೆ 1 ಟೀ ಸ್ಪೂನ್ ಎಣ್ಣೆ ಮತ್ತೆ 4 ಟೀ ಸ್ಪೂನ್ ಗೀಯನ್ನು ಹಾಕಿ ವಿಂಗ್ಸ್ ಅನ್ನು ಫ್ರೈ ಮಾಡಿ. ಎಲ್ಲಾ ವಿಂಗ್ಸ್ ಚೆನ್ನಾಗಿ ಫ್ರೈ ಆಗ್ಬೇಕು. ಒಂದು 5 ಮಿನಿಟ್ಸ್ ಒಂದೊಂದು ಸೈಡ್ ಅಲ್ಲಿ ಇಟ್ಟು ಫ್ರೈ ಮಾಡಿ ಸಾಕಾಗ್ತದೆ. ಇದನ್ನು ತೆಗೆದಿಡಿರಿ. ಮತ್ತೆ ಈಗ ಒಂದು ಬಾಣಲೆಗೆ 2 ಟೀ ಸ್ಪೂನ್ ಎಣ್ಣೆ ಮತ್ತೆ 4 ಟೀ ಸ್ಪೂನ್ ಗೀಯನ್ನು ಹಾಕಿ, ಇದಕ್ಕೆ 1 ಟೀ ಸ್ಪೂನ್ ಪೆಪ್ಪರ್ ಮತ್ತೆ 3 ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು, ಫುಲ್ ಗೋಲ್ಡನ್ ಕಲರ್ ಬರಬೇಕು. ನೋಡಿ, ಇಷ್ಟುವರೆಗೆ ಫ್ರೈ ಮಾಡಬೇಕು. ಒಂದು 1/2 ಲೋಟದಷ್ಟು ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಇದಕ್ಕೆ ಈಗ ನಾವು ಫ್ರೈ ಮಾಡಿಟ್ಟ ವಿಂಗ್ಸ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ 1-2 ಟೀ ಸ್ಪೂನ್ ಕರ್ಡ್ಸ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ನಾವು ರೆಡಿ ಮಾಡಿಟ್ಟ ಬುನಾ ಮಸಾಲ ಉಂಟಲ್ಲ, ಅದನ್ನು ಹಾಕಬೇಕು. ನಾನೆಲ್ಲ ಮಸಾಲ ಹಾಕ್ತೇನೆ, ಯಾಕಂದ್ರೆ ಚಿಕನ್ ಸ್ವಲ್ಪ ಜಾಸ್ತಿ ಉಂಟು, ಅದಕ್ಕೋಸ್ಕರ. ಸ್ವಲ್ಪ ಇದ್ರೆ 1-2 ಟೀ ಸ್ಪೂನ್ ಹಾಕಿದ್ರೆ ಸಾಕಾಗ್ತದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಇದನ್ನು ಕವರ್ ಮಾಡಿ ಒಂದು 15 ಮಿನಿಟ್ಸ್ ಆಗಿ ಕುಕ್ ಮಾಡಿ. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಸರ್ವ್ ಮಾಡುವಾಗ ಒಂದು ಲೈಮ್ ಪೀಸ್ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ರೆಡ್ ಚಿಲ್ಲೀಸ್ ಉಂಟಲ್ಲ, ಗ್ರೀನ್ ಚಿಲ್ಲೀಸ್ ಅಲ್ಲಿ ರೆಡ್ ಬರ್ತದಲ್ಲ, ಅದನ್ನು ಕಟ್ ಮಾಡಿ ಗಾರ್ನಿಶ್ ಹೀಗೆ ಮಾಡಿ ನಾನು ಮಾಡಿದ ಹಾಗೆ ಮತ್ತೆ ಸರ್ವ್ ಮಾಡಿ. ಸೂಪರ್ ಟೇಸ್ಟಿ ಬುನಾ ಚಿಕನ್ ವಿಂಗ್ಸ್ ರೆಡಿ ಆಗಿ. ಟ್ರೈ ಮಾಡಿ ನೋಡಿ.
ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ. ನೀವು ವಿಂಗ್ಸೇ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ ಇದಕ್ಕೆ, ಹೀಗೆ ನಾರ್ಮಲ್ ಚಿಕನ್ ಕೂಡ ಯೂಸ್ ಮಾಡಿ ಮಾಡಬಹುದು. ಅದೇ ಟ್ರೈ ಮಾಡಿ ನೋಡಿ, ಮತ್ತೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.